ಏ ಡಾರ್ಲಿಂಗ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಇದು ಕೆಜಿ 120 ಹೇಳು ಅಂದ್ರೆ ಹಿಂಗ್ ನಿಂತ್ಕೊಂಡು ನೋಡ್ತಾವಳೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ನೈಟ್ ಯಾಕೆ ಶಾಪಿಂಗ್ ಮಾಡಿಸ್ತಾರದೇ ಒಂದು ಅಲ್ಲ ಸ್ವಲ್ಪ ಗೌರವ ಬಿಡ್ಬೇನು. ಖುಷಿ ಆಗ್ತೈತೆ ನನಗೆ. ತರಕಾರಿ ಅಣ್ಣ ಅವ್ರಿಗೆ ಪ್ರಪೋಸ್ ಮಾಡ್ತಾಳಂತೆ. ಅಯ್ಯೋ ಅಯ್ಯೋ ನನ್ಗೇನೋ ಮಾಡ್ಬೇಕು ಅನ್ಕೊಂಡವಳೆ ಅವಳು. 9ನೇದು ನೀನ್ ಕೊಟ್ಟಿರೋ ಹೂನಾರ ಹಾಕ್ಸಿ ನಿಲ್ಸಿದ್ದೀನಿ. ಸೊಪ್ಪೆಲ್ಲ ತಗೊಂಡ್ಬಾರ್ದು, ತಗೋಬೇಕು. ಬನ್ನಿ ಈ ಕಡೆ. ನಿಂತ್ಕೊಂಡು ಅಲ್ಲಿ ಹೂವು ಕಾಣ್ತಿದೆ, ಇಲ್ಲಾಂದರೆ ಅಲ್ಲಿ ನಿಂಬೆಹಣ್ಣಿದೆ, ಸೊಪ್ಪಿದೆ. ಸೊ ಅವ್ರು ಯಾರ ಹತ್ರನಾದರೂ ಹೋಗ್ಬೋದು ನೀನು. ಸೊ ಅವ್ರು ಯಾರ ಹತ್ರನಾದರೂ ಹೋಗಿ ನೀನು ಮಾಡಬೇಕು. ಸೊ ನೀನು ಅದನ್ನ ಒಬ್ರಿಗೆ ಅವ್ರ ಪರ್ಮಿಷನ್ ತಗೊಂಡು ಹೌದು ನೀನು ಮಾಡಬೇಕು. ಅವ ಅಂಕಲ್ ಹತ್ರ ಹೋಗು, ಚೆನ್ನಾಗಿ ಇದು ಮಾಡ್ತಾರೆ. ತಗೊಂಡ್ಬರ್ಬೇಕಲ್ಲ ಅವರು, ತಗೊಳಕ್ ಬರ್ಬೇಕಲ್ಲ ಕಸ್ಟಮರ್ಸ್. ಬರ್ತಾರೆ. ಇಲ್ಲಾಂದ್ರೆ ಅಲ್ಲಿ ನಿಂಬೆಹಣ್ಣು ಹತ್ರ ಹೋಗು, ನಿಂಬೆಹಣ್ಣು ಅಮ್ಮಂಗೆ ಕನ್ವಿನ್ಸ್ ಮಾಡು, ನಿಂಬೆಹಣ್ಣು ತಗೊತಾರೆ. ಹಾಂ ಸರಿನಾ? ಹಾಂ ಓಕೆನಾ ಗೈಸ್? ನಾನು ಹೋಗ್ಬಿಟ್ಟು ನಿಂಬೆಹಣ್ಣು ಅಂಗಡಿ ಹತ್ರ ಇಲ್ಲಾಂದರೆ ಸೊಪ್ಪು ಹೂವು ಎಲ್ಲಾದರೂ ಹೋಗ್ಬಿಟ್ಟು ನಾನು ಅವ್ರದ್ದು ಪರ್ಮಿಷನ್ ಕೇಳ್ಕೊಂಡು ನನ್ನ ಕಸ್ಟಮರ್ಸ್ಗೆ ಇದು ಮಾಡಬೇಕು, ಸೇಲ್ ಮಾಡಬೇಕು. ಆಯಿತು ಬನ್ನಿ. ಇಲ್ಲಿ ಆ್ಯಕ್ಚುಲಿ ಹೂವು ಕಡೆ ಹೋಗೋಣ ಅಂದರೆ ಅಲ್ಲಿ ಜಾಸ್ತಿ ಯಾರೂ ಕಸ್ಟಮರ್ಸ್ ಇಲ್ಲ, ಟೈಮ್ ಆಗಿಬಿಡತ್ತೆ. ಆಯಿತಾ, ಇನ್ನು 3 ವ್ಲಾಗ್ ಪೆಂಡಿಂಗ್ ಇದೆ. 8, 9, 10 ಅಂದರೆ 8, 9, 10 7 ಆಯಿತು. 9, 10 ಅಲ್ಲಿ ನಿಂಬೆಹಣ್ಣು ಹತ್ರ ಜಾಸ್ತಿ ಜನ ಬರ್ತಿರೋದ್ರೆ ಇನ್ನೆರಡು ಇದೆ. ಇದು ಮುಗಿದ್ರೆ ಇನ್ನೆರಡು ಇದೆ, ಇನ್ನೆರಡು ಮಾಡಿಸ್ಕೊಂಡು 8, 9, 10 3 ಇದೆ. ಬಾ ಗೈಸ್. ಯಾರು ಗೈಸ್ ಇವಳು ನೈಟಿ ಹಾಕ್ಸ್ಕೊಂಡು ಸರ್ಕಲ್ ಕರ್ಕೊಂಡು ಬಂದಿದ್ದಾಳೆ. ನನಗೆ ಈ ನೈಟಿ ನಡೆಯೋಕ್ಕೂ ಆಯ್ತಲ್ಲ, ಓಡಾಡೋಕ್ಕೂ ಆಯ್ತಲ್ಲ. ಎಲ್ಲ ಒಂಥರ ನೋಡ್ತವ್ರೆ. ಅಲ್ಲೇ ಇಟ್ಬಿಟ್ಟು ಬರ್ಬೇಕು ತಾನೇ ಇದು. ನೈಟಿ ನೋಡ್ರಿ, ಅವ್ಳ ಮಕ್ಕ ನೋಡ್ಬೇಡ್ರಿ. ನೈಟಿ ಯಾರು ನೋಡ್ತಾರೆ? ಈ ಅಣ್ಣನ ಹತ್ರ ಹೋಗೋಣ. ಬಟ್ ಹೂವು ಅಂತ ಮಾಡಿಸ್ತಾ ಇದ್ದೀನಿ ಗೈಸ್ ನೋಡಿ. ಇವು ಸಾಹಸ ಮಾಡಿ ನಾನು ರೋಡಲ್ಲಿ ನೈಟ್ ಹಾಕೊಂಡು ಬರತ್ತರ ವ್ಲಾಗ್ ಮಾಡ್ತಾ ಇದ್ದೀವ ಯೂಟ್ಯೂಬ್ಗೋಸ್ಕರ ಚಾಲೆಂಜಸ್ ವಿಡಿಯೋಸು. ಇದು 8ನೇದು ಆ್ಯಕ್ಚುಲಿ. ಅಯ್ಯೋ ಅವ್ರ ಅಮ್ಮನ ನೈಟಿ ಕೊಟ್ಬಿಟ್ಟು ನೈಟಿ ಹಾಕ್ಸ್ಕೊಂಡು ಕರ್ಕೊಂಡ್ಬಂದ. ಚೆನ್ನಾಗಿ ಕಾಣ್ತಾಳಲ್ವಾ? ಇಲ್ಲಿ ನಲ್ಕೊಂಡು ಜೀನ್ಸ್ ಹಾಕೋ ಬಂದಿರ್ತಾಳೆ, ಅದಕ್ಕೆ ಗೊತ್ತಾಗಿದೆ. ಮಾರಿಸ್ತಾ ಇದ್ದೀನಿ ಹೂವನ್ನ. 30 ರೂಪಾಯಿ 2 ಕವರ್ ಕೊಡೋಣ. ಎಷ್ಟು ಕೆಜಿ? 120. ಎಲ್ಲ 120. ಎಲ್ಲ 120. ಅವನಿಗೆ ಹೇಳೋ ಕೆಜಿ ಆಗೈತೆ ಇವಾಗ. ಎಲ್ಲ 120 ಅಂತ. ಹೌದು, ಹೂವಿನ ವ್ಯಾಪಾರ ಮಾಡುತ್ತೆ. ದಿನ ಸಾಯಂಕಾಲ 1 ಅವರ್ ಬಂದು ಪಾಪ ಅವ್ರಿಗೆ ಬೇಜಾರಾಯ್ತದೆ, ಕಂಪ್ನಿ ಕೊಡು. ಸರಿನಾ? ಹೂವು ಅನ್ಬೇಕು ಜೋರಾಗಿ, ನಿನ್ನಾರ ನೋಡಿ ಬರ್ಬೇಕು. ಯಾರು ಬರ್ತಾ ಇಲ್ಲ ಡಾರ್ಲಿಂಗ್, ಇನ್ನೊಂದ್ಸಲ ಹೇಳು. ಹೂವು ಕೆಜಿ 120 ಬನ್ರಿ ಕೆಜಿ 120. ಸಸ್ತಾ ಬೆಲೆ 500 ರೂಪಾಯಿ ಕೆಜಿಗೆ ಹೂವು ಸಿಗುತ್ತೆ ನೋಡಿ. ಅಲ್ಲ ನೋಡಿ ನಗ್ತಾ ಇದ್ದಾರೆ ಪಾಪ. ನನ್ನವನ ಮನಸ್ಸು ಚಂದ. ಯಾರು ಇಲ್ಲ,
ಎಲ್ಲ ಆ ಕಡೆ ಸೈಡಲ್ಲಿ ಇಲ್ಲಿ ಯಾರು ಇಲ್ಲ ಆ್ಯಕ್ಚುಲಿ. ಅಂದ್ರೆ ಎಲ್ಲಿ ಬಂದಾರ ಅವರು? ಬರ್ತಾರೆ ಟೀ ಕುಡಿಯೋಕೆ ಈ ಕಡೆನೇ ಬರೋದು. ಕೆಲಸ ಬಿಟ್ಬಿಟ್ಟು ನೈಟ್ ಹಾಕೊಂಡು ಇಲ್ಲಿ ಹೂವು ಮಾರ್ಕೊಂಡು ತಗೊಳ್ಳಿ ಯೂಟ್ಯೂಬ್ ಅಲ್ಲ 120 ರೂಪಾಯಿ ಕೆಜಿ. ಯಾವ್ದು ಯೂಟ್ಯೂಬ್ ಅಪ್ಪ? ಯಾವ್ದು ಯೂಟ್ಯೂಬ್ ಅಲ್ಲಿ? ಬನ್ನಿ ನೀವು ಬರ್ತಾ ಇರ್ತೀರಾ. ಹಾ? ಇದೆಲ್ಲ ನಿಮ್ಮ ವಸ್ತು, ನಿಮ್ಮ ಆಸ್ತಿ, ಅದರಿಂದ ನಾನಿರೋದು. ನೀವು ಬರ್ತಾ ಇರ್ತೀರಾ, ಯಾರು ಬರ್ತಾನೆ ಇಲ್ಲ. ಅವ್ರು ಇದ್ರಲ್ಲ, ನೀನು ಅವ್ರಿಗೇನೆ ತಗೊಬೇಕಿತ್ತು. ಸುಮ್ಮನೆ ಅವ್ರೇನು ಅನ್ಕೋತಾರೆ ಬಂದು. ನಾವು ತಗೊಬೇಕಲ್ಲ. ಟೀ ಕಾಫಿ ಕುಡ್ಕೊಂಡು ಬೇಲ್ಪುರಿ ಪಾನಿಪುರಿ ತಿನ್ಕೊಂಡು ಏನಪ್ಪ ಅಮಾವಾಸ್ಯೆ ಹಬ್ಬ ಏನಿಲ್ಲ. ಸೊ ಗೈಸ್ ಕರ್ಕೊಂಡು ಬಂದಿದ್ದೀನಿ. ಚೆನ್ನಾಗಿ ಪರಿಚಯ ಮಾಡ್ಕೊಂಡು ಮಾತಾಡ್ಸ್ಕೊಂಡು ನಿಂತವಳೆ. ಅವಳ ಕಾಸ್ಟ್ಯೂಮ್ಗೂ ಇಲ್ಲಿ ಚೆಂದಾಗಿ ಸೆಟ್ ಆಗ್ತಿದೆ. ಬೇಡ ಯಾರಿಗಾದ್ರೂ ಬೇರೆಯವ್ರು ಮಾಡಬೇಕು. ಯಾರು ಬರ್ತಾ ಇಲ್ಲ. ಹಾಕ್ಸಿ ನೋಡಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಓಕೆ ಸಾಕು ಬೇಡ ಅದಕ್ಕೇನು ಬೇಡ. ಇದು ಮಳ್ಳೆ 500 ರೂಪಾಯಿ ಕೆಜಿ. ಮಲ್ಲಿಗೆ 600 ರೂಪಾಯಿ ಕೆಜಿ. ಇದು 600 ರೂಪಾಯಿ ಕೆಜಿ. ಅಯ್ಯೋ ಕೆಜಿಗಳ ರೇಟು. ಬನ್ನಿ ಆಂಟಿ ಹೂವು ತಗೊಳ್ಳಿ. ಅಮಾವಾಸ್ಯೆ ಅಲ್ವಾ? ಬರ್ತಾರೆ ಯೂಟ್ಯೂಬರ್ ಬನ್ನಿ. ಅವ್ರದ್ದು ಫೇಸ್ ತೋರಿಸಿ ಬನ್ನಿ ಆಂಟಿ ಹೂವು ತಗೊಳ್ಳಿ. ಅಣ್ಣ ಬನ್ನಿ ನಿಮ್ಮ ಹೆಂಡ್ರಿಗೆ ಹೂವು ತಗೊಳ್ಳಿ. ನಿನಗೆ ತಗೊಡ್ತೀನಿ ಇರುವಂತರ. ಆಮೇಲೆ ಅಯ್ಯೋ ಆಂಟಿ ಸೊಪ್ಪೆಲ್ಲ ತಗೊಂಬಾರ್ದು, ಹೂವು ತಗೋಬೇಕು. ಬನ್ನಿ ಈ ಕಡೆ. ಬನ್ನಿ ಈ ಕಡೆ. ಬರೀ ವಿಡಿಯೋ ಮಾಡ್ತಿದ್ದೀರಪ್ಪ? ಹಾಂ ವಿಡಿಯೋ ಅಷ್ಟೇ. ವಿಡಿಯೋ ಮಾಡಿ ಆಮೇಲೆ ಹೂವು ಆಂಟಿ ಹೂವು 100-120 ರೂಪಾಯಿ ಕೆಜಿ. ಆಫರ್ ಬಂದರೆ 100 ರೂಪಾಯಿ ಕೆಜಿ. 100 ರೂಪಾಯಿ ಕೆಜಿ. 100 ರೂಪಾಯಿ ಕೆಜಿ. 100 ರೂಪಾಯಿ ಕೆಜಿ. ಯಾರು ಗೊತ್ತೇ ಇಲ್ಲ. ಚೆನ್ನಾಗಿ ಕಾಣ್ತಿದ್ದೀನಾ? ಚೆನ್ನಾಗಿ. ನಾನು ಯಾವುದೇ ಬಟ್ಟೆ ಹಾಕಿದ್ರೆ ನಾನು ಹೆಂಗಿದ್ರು ನಾನು ಬ್ಯೂಟಿಫುಲ್. ಅಯ್ಯೋ ದೇವ್ರೇ, ಈ ಕಣ್ಣಲ್ಲಿ ಏನೇನು ನೋಡ್ಬೇಕಪ್ಪ. ಕೊಡ್ತೀನಿ ಬರ್ರೋ 25 ರೂಪಾಯಿ ಕಾಲು ಕೆಜಿ. ಬರ್ಲಿಂಗ್ ನಮ್ಮ ಮನೆ ಹತ್ರ ಕಾಲು ಕೆಜಿಗೆ 40 ರೂಪಾಯಿ. ಅದು ಒಣಗಿರೋ ಈ ಥರ ಫ್ರೆಶ್ ಕೊಟ್ಟದ. ಫ್ರೆಶ್ ಇಲ್ಲ ಅದು. ಅಂತ್ಯಕ್ಕೆ ಬಂದೆ ಬೆಲೆ. ಕಾಲು ಕೆಜಿ 30 ಹೂವು ಸೇಲ್ ಮಾಡ್ತೀವಿ. ಅವ್ರು ಹೂವಾಗ ಬರ್ತಾ ಇಲ್ಲ. ಶಾಪಿಂಗ್ ಹೋಗ್ತಾರೆ ಅವರು. 150 100 ಇದು 60 ಅದು 50. ನಿನ್ನೆ 40 ಇತ್ತು. ನಿನ್ನೆ ಹಸು ಮಾಡಿದ್ರು ಇದು ಇತ್ತೊಳ್ಳೆ ವಯಸ್ಸಿನಾಗ ಹಸು ಮಾಡಿದ್ರು. ಅಲ್ಲ ಹೇಳಿ ಇದು 100 ಗ್ರಾಮ್ 50 ಬಿಡ್ತಾರೆ. 40 ಮಾಡ್ಕೊಳ್ಳಿ. ದಿನ ತಗೋತೀವಲ್ಲ. 60 ಮಾರ್ಬೇಕಾ? 60 ಮಾರೋದು ಬರುತ್ತೆ 50 ಬರಲ್ಲ. 60 ಮಾರೋದು 50 ರೂಪಾಯಿ ನೋಡಿ. ಮಗ್ಮೇಲೆ ಸೂಟ್ ಚೆನ್ನಾಗಿ ನೋಡಿ. ಮಗ್ಗು 60 ಕಮ್ಮಿ ಇಲ್ಲ. ಅದಕ್ಕೆ ನೋಡಿ. ಕೊಡಿ. ಹಾಂ ಹಾಕ್ಕೊಡಿ. ಫೈನಲಿ ಒಬ್ರು ಅಜ್ಜಿ ಬಂದರು, ಸೇಲ್ ಮಾಡಿಬಿಟ್ಲು. ಹೇಳಿದೆ 50. ವಾ ಫೇಮಸ್ಸು. ವ್ಯಾಪಾರ ಮಾಡೋಕೆ ಫೇಮಸ್ಸು. 50 ಕೊಡ್ತೀನಿ. ಒಂದೇ ಕೈಯಲ್ಲಿ ಕರೆಕ್ಟಾಗಿ ಹಾಕಿರೋದು 100 ಗ್ರಾಮು. ನೋಡಿ ಯೂಟ್ಯೂಬರ್ ಅತಿಯ. ಇಲ್ಲ ಮಾರಕ್ಕೆ ಇಲ್ಲೇ ಫಿಕ್ಸ್ ಮಾಡ್ಸಕ್ಕೆ ಟ್ರೈನಿಂಗ್ ಕೊಡ್ತಾ ಇದೀವಿ. ಕೊಡ್ತೀರಾ? ಹಾಂ ಸಾಕ ಕಲ್ಗೆ ಇವಾಗ 30 ಕೊಟ್ಬಿಟ್ಟು ದುಡ್ಡು ಇಸ್ಕದಂತ ಕಳಿಸ್ತಾಳೆ ಗಾಯ್.
ನಾವು ಯಾವಾಗಲೂ ಬರ್ತೀವಿ ಶುಕ್ರವಾರ ಮಂಗಳವಾರ ನಿನ್ನೆ ಬಂದಿರಿ ನಿಮ್ಗೆ ರೆಡಿ ಸಿಗ್ತಲ್ಲ ಅಯ್ಯೋ ದೇವಸ್ಥಾನಕ್ಕೆ ಬರ್ತೀವಲ್ಲ ಫೈನಲಿ ಮಾರ್ಬಿಟ್ಲು. ಹೂವ ಮಾರ್ಬಿಟ್ಲು, ಸೇಲ್ ಮಾಡ್ಬಿಟ್ಲು. ಮಾರ್ಬಿಟ್ಲು. ನೋಡೋಣ. ಚಾನಲ್ಗೆ ಸಪೋರ್ಟ್ ಮಾಡ್ಬಿಡಿ. ಚಾನಲ್ ಚೆನ್ನಾಗಾಗಲಿ. ಥ್ಯಾಂಕ್ ಯು ಆಂಟಿ. 200 ಗ್ರಾಮ್ ಸಪ್ರೇಟ್ ತೂಕ ಮಾಡ್ತಾಳೆ ಮೇಡಮ್ ಅವರು. ಚೆನ್ನಾಗಿ ಸೇಲ್ ಮಾಡಿಬಿಟ್ಲು. ಅವರು ಚೆನ್ನಾಗಿ ಪಾಪ ಆಶೀರ್ವಾದನೂ ಮಾಡಿದ್ರು. ಇದು ಯಾವ್ದು ಸಾಯಿ ಕೃಷ್ಣ ಶಾಪಿಂಗ್ ಅಂತ ಇದೆಯಲ್ಲ, ಸೊ ಅಲ್ಲೇ ಇರ್ತಾರೆ. ಬಂದು ಹೂವು ತಗೊಳ್ಳಿ, ಸಸ್ತಾ ಫ್ರೆಶ್ ಸಿಗುತ್ತೆ, ಘಮ್ ಅಂತಿದೆ. ಸೊ ತುಂಬ ಕಡಿಮೆಗೆ ಸಿಗುತ್ತೆ ಆ್ಯಕ್ಚುಲಿ. 4 kg 50, 30 ಆ ಥರ ಸಿಗುತ್ತೆ. ಸೊ ಬಂದು ತಗೊಳ್ಳಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ಕಂಪ್ಲೀಟ್ ಮಾಡಿಬಿಟ್ಲು. ಮುಗೀತು. ಥ್ಯಾಂಕ್ ಯು ಸೊ ಮಚ್. 8ನೇದು ಚಾಲೆಂಜ್ಗೆ ರೆಡಿ ಆಗೋಣ. ಫಸ್ಟ್ ನೈಟಿ ತಗ್ಸಿ ಮಾಡ್ಬಿಟ್ಲು ಗೈಸ್. ಚಾಲೆಂಜ್ ಆಯಿತು. 8ನೇ ಚಾಲೆಂಜು ಇದೇ ನೈಟಿಲಿ ಮಾಡಿಸ್ತಿದ್ದಾಳೆ. ಸೊ ಅಲ್ಲಿ ಹೋಗಿ ಆಪೋಸಿಟ್ ಅಂಗಡಿಗೆ ಹೋಗಿ ತರಕಾರಿಗಳು ತಗೊಂಡೋಗ್ಬೇಕು. ಸೊ ನೋಡೋಣ ಬಾ, ಏನೇನು ಬೇಕು ಏನಿಲ್ಲ, ಏನಾದರೂ ತಗೊಂಡು ಬಾ ಶಾಪಿಂಗ್. ರೋಡ್ ನೋಡ್ಕೊಂಡು ನೀನು ನೈಟ್ ಯಾಕೆ ಶಾಪಿಂಗ್ ಮಾಡಿಸ್ತಾರದೇ ಒಂದು ಖುಷಿ ಆಗ್ತೈತೆ ನನಗೆ. ಫುಲ್ಲು ಝೂಮ್ ಮಾಡಿ ಎಲ್ಲೋದ್ರು. ತರಕಾರಿ ತಗೊಂಡು ಬಾ ಬೇಗ. ಏನಾದರೂ ತಗೊಂಬಾ. ಏನು ಬೇಕು? ಏನಿಲ್ಲ, ಎಲ್ಲ ಖಾಲಿ ಆಗಬೇಕಂತ ತಗೊಂಡು ಗೈಸ್ ಶಾಪಿಂಗ್ ಮಾಡಿಸ್ತಾ ಇದ್ದೀನಿ. ಇರಲಿ ತಗೊಂತವಳೆ. ನೈಟಿ ಹಾಕಿಸ್ಕೊಂಡು ಶಾಪಿಂಗ್ ಮಾಡಿಸಿದ್ರೆ ಮೆಣಸಿಕಾಯಿನೂ ತಿಂತಿದ್ಯಾ ಅಂತ, ಮಾಲ್ ಕೊಡ್ಕೊಂಡು ಹೋಗಿದ್ಯಾ ಅಂತ ನೈಟಿ ಇದೆಯಾ ಮನೆ ಸಾಕಾ? ಇಲ್ಲಿ ಕ್ಯಾರೆಟ್ ಬೇಕಾ? ಹೌದು ನದಿಯ ವಾಟ್ ಡು ವಾಂಟ್? ಹಾಂ, ಏನು ಬೇಕು? ಏಯ್ ಮಾತಾಡು. ಈರುಳ್ಳಿ ತಗೊಂಡಿದ್ದಾಳೆ, ಹಸಿಮೆಣಸಿನಕಾಯಿ ತಗೊಂಡಿದ್ದಾಳೆ. ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ. ನಮ್ಮ ಕುಮಾರ ಬೆಂಡೆಕಾಯಿ ಹೆಂಗೆ ಆರಿಸ್ತಿದ್ದ ಗೊತ್ತಾ? ಮುದಗಿ ಬಾಯಿಗೆ ನಿಮ್ಗೆ ಸಾಕು ಬಿಡು. ಅದೇನು ಚಿತ್ರಾನ್ನ ಮಾಡ್ತೀಯ? ಮೆಣಸಿನಕಾಯಿ ಚಿತ್ರಾನ್ನ ಮುದಗಿ ಸಾಕು. ಇದರಲ್ಲೇ ಕಣ್ಣಿಗೆ ಹಿಂಗೆ ಕಿತ್ಬಿಡ್ತೀನಿ ಗೊತ್ತಿಲ್ಲದೇನೆ. ಎಷ್ಟು ಕೇಳು? ಸೌತೆಕಾಯಿ ಎಷ್ಟು ಕೇಳು? ಆ ಕಡೆ ಮುಂದೆ ಹಾಕಿರ್ಬೇಕನ್ಸುತ್ತೆ. 25 ಏನು ಹೇಳು? ಹಣನು ಅವ್ರ ಮದುವೆನೇ ಆಗಿಲ್ಲ, ನಿನ್ನ ನೋಡ್ತವ್ರಲ್ಲಿ ಗುರಾಯಿಸ್ಕೊಂಡು. ಅಂತಂದಲ್ಲ ಹುಡುಗ ಮಾತಾಡಕ್ ಬಂದವನು ನಿಲ್ಸಿಬಿಟ್ಟ. 25 ಅನ್ಸುತ್ತೆ. 25 ಅಂತ ಹೇಳಿದ್ರು. ಅಲ್ಲಿ ಹಾಕಿದ್ದಾರೆ ಅನ್ಸುತ್ತೆ. ನಿಮಿಷ. 45. 1, 2, 3 ಸಾಕು. ಬಿಲ್ ಮಾಡಿಸಿ. ಫೈನಲಿ ಬಿಲ್ ಮಾಡಿಸ್ತಿದ್ದಾಳೆ. ಶಾಪಿಂಗ್ ಮಾಡಿಬಿಟ್ಲು. ತೆಗಿ ಇಲ್ಲೆಲ್ಲ ನೈಟಿ ಹಾಕೊಂಡು ಬರೋದೆಲ್ಲ ಬ್ಯಾಗಿನ್ ಬೇಡ, ಡಿಕ್ಕಿ. ಏನು ಹಾಕೋಬೇಕು? ಇದು 8ನೇದು ಮುಗೀತು ಗೈಸ್. ತರಕಾರಿ ಎಲ್ಲ ತಗೊಂಡ್ವಿ, 8ನೇದು ಮುಗೀತು. ಅಯ್ಯೋ ಅಯ್ಯೋ, ನನ್ಗೇನೋ ಮಾಡ್ಬೇಕು ಅನ್ಕೊಂಡವಳೆ ಅವಳು. ನೈಟಿ ಜೊತೆಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗ್ತೈತೆ. ಅದಕ್ಕೆ ಇದು ಪಿಂಕು, ನಿನ್ನ ನೈಟೇನು ಪಿಂಕು, ಎಲ್ಲ ಸೂಪರ್. ಇದೇನಕ್ಕೆ ತರಿಸಿದ್ಯೇ? ಹಾಕೊಳ್ಳೋಕ್ಕೆ. ಯಾಕೆ? ಮುಗೀತಲ್ಲ, ಮುಗೀತು ನಡಿ ಬೇಡ. ಅಯ್ಯೋ ಡಾರ್ಲಿಂಗ್, ನೀನೇನು ಮಾಡೋಣ?
ಸೈಡ್ಗೆ ಬನ್ನ ಹೋಗೋಣ ಫಸ್ಟ್ ಇಲ್ಲಿಂದ. ಇರ್ಲಿಕ್ಕೆ ಸರಿ ಸರಿ. ಗೈಸ್ ಅದೇನೋ ಹಾರ ತಗೊಂಬಂದ್ಬಿಟ್ಟು ಹಾಕೋ ಅಂತ ಕೂತವಳೆ ನೈಟಿ ಜೊತೆಗೆ. ಮ್ಯಾಚಿಂಗ್ ಬೇರೆ. ಹಾರನೂ ಸೇಮ್ ನನ್ನ ನೈಟಿ ಕಲರ್ ಐತೆ, ನಾನು ಸೇಮ್ ಇದ್ರ ಥರನೇ ಇದ್ದೀನಿ. ಅಯ್ಯೋ ಇಲ್ಲೇನೋ ಮಾಡೋಣ ಅಂತ ಕೂತವಳೆ. ಏನು ಮದುವೆ ಆಗ್ತಿದ್ದೀನ ನಾನು? ಜನ ಎಲ್ಲಿ ಜಾಸ್ತಿ ಇದ್ದಾರೆ. ಅಯ್ಯೋ ಏನೋ ಮಾಡೋಣ ಅಂತ. ವ್ಯಾಪಾರ ಜೋರು ಅಂತ ನಿನ್ನ ಹಸ್ಬೆಂಡ್ ಹೇಳ್ಬಿಟ್ಟು ಹೋಯ್ತಾರಲ್ಲ, ಹೇಳು. ಅಯ್ಯೋ ಗೈಸ್ ಇವಾಗ 9ನೇ ಚಾಲೆಂಜಿನ ವಿಡಿಯೋ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ 8 ಆಗಿದೆ. ಈ ನೈಟಿನೇ ಎಲ್ಲ ಚಾಲೆಂಜ್ ಮಾಡಿಸ್ತವಳೆ. ಅಯ್ಯೋ ಆಂಟಿ ಜನನೇ ಇಲ್ಲ. ಅಯ್ಯೋ ಸಾಕು ನಂಗೆ ನೈಟಿ ಬಿಡಿಸು. ಹಾಂ ನೋಡಿ ಗೈಸ್, ಈ ಹಾರ ತಗೊಂಬಂದ್ಬಿಟ್ಟು ಇದು ಹಾಕೊಂಡು ಆ ನೈಟಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತೈತೆ. ಏ ಡಾರ್ಲಿಂಗ್ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ಇದು ನೋಡ್ತಾ ಸೊ ಇದು ಹಾಕೊಂಡು ಏನು ಬನ್ನಿ ಜನ ಜಾಸ್ತಿ ಇದ್ದಾರೆ ಆ ರೋಡಲ್ಲಿ ಒಂದು ರೌಂಡ್ ವಾಕಿಂಗ್ ಹೋಗಿ ಬರ್ಬೇಕು. ನಿಜ ಚೆನ್ನಾಗಿ ಅನಿಸ್ತೈತಿ. ಅಯ್ಯೋ ಬಿಡ 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 ಡಾರ್ಲಿಂಗ್, ಇದು ಹಾರ ಬೇಡ ಡಾರ್ಲಿಂಗ್, ಇದು ಓವರ್ ಆಯ್ತು ಡಾರ್ಲಿಂಗ್, ಇದು ಹಾರ. ಒಂದು ರೌಂಡ್ ನಿಮ್ಗೇನು ಜಾಸ್ತಿ ಜನ ಕೊಡಲ್ಲ, ಒಂದು ರೌಂಡ್ ಜನ ಇರುತ್ತೆ. ನೀನು ಹಿಂದೆ ಬರಬೇಕು. ನಾನು ವಿಡಿಯೋ ಮಾಡ್ಕೊಂಡು ಇಲ್ಲೇ ಬರ್ತೀನಿ, ನಿನ್ನ ಮುಂದೆ ಬಾ ಸರಿನಾ? ಹಲೋ ಹಲೋ ಹೇಳಿ ಹೇಳಿ. ಹಲೋ ಆಯಿತು 8 ಆಯಿತು. ಇದು 9ನೇದು ನೀನು ಕೊಟ್ಟಿರೋ ಓನರ್ ಹಾಕ್ಸಿ ನಿಲ್ಸಿದ್ದೀನಿ. ನಾವು ನಡ್ಕೊಂಬರ್ಬೇಕು ಇಲ್ಲಿ ಮಾರ್ಕೆಟ್ ಹತ್ರ ಒಳಗಡೆ. ಗೈಸ್ ಇಬ್ರು ಪ್ಲಾನ್ ಮಾಡ್ಕೊಂಡವ್ರೆ, ನೈಟೇ ಪ್ಲಾನ್ ಮಾಡ್ಕೊಂಡವ್ರೆ ಏನು ಮಾಡೋಣ ಅಂತ. ಇನ್ನೊಂದು ಹೇಳ್ತೀನಿ ಅಪ್ಪ, ಎರಡರಲ್ಲಿ ಒಂದು ಕಾಯಿಸ್ಕೊಡ್ತೀನಿ, ಅಪ್ಪದಲ್ಲಿ ಎರಡರಲ್ಲಿ ಒಂದು ಕಾಯಿಸ್ಕೊಡ್ತೀನಿ. ಅದು ಯಾವ್ದನ್ನಾರು ಆಯ್ಕೆ ಮಾಡ್ತೀನಿ. ಎಲ್ಲ ಮಾಡಿದ್ಲು ಅವಳು, ಎಲ್ಲ ಮಾಡಿದ್ಲು. ನೈಟಿನೂ ಹಾಕೊಂತಾಳೆ, ಶಾಪಿಂಗ್ನೂ ಮಾಡ್ತಾಳೆ, ಅನ್ಲಿಮಿಟೆಡ್. ಹಾಂ ಐಸಲ್ಲೂ ನಿಂತ್ಕೊಂಡ್ಲು. ಒಂದೂವರೆ ನಿಮಿಷ ನಿಂತಿದ್ಲು. ಅಲ್ಲಿ ನೋಡಲಿ 5 ನಿಮಿಷ ನಿಂತ್ಕೊಂಡ್ರೆ ಅಂದ್ರೆ ನಾವೇ ಆಸ್ಪತ್ರೆ ಕರ್ಕೋಗ್ಬೇಕಾಗಿದೆ. ಅಯ್ಯೋ 5 ನಿಮಿಷ ನಿಲ್ಸ್ಬಿಟ್ರೆ ಆಮೇಲೆ ನಾನೇ ಆಸ್ಪತ್ರೆ ಕರ್ಕೊಂಡು ಅಡ್ಮಿಟ್ ಮಾಡಿ ನಾನೇ ನೋಡ್ಬೇಕಾಗ್ತದೆ. ಅಯ್ಯೋ ಒಂದು ರೌಂಡ್ ನೀವು ಸೇಲ್ ಮಾಡಿದ್ರಿ ಒಬ್ರು. ಗೈಸ್ ಮಾಡೋದೆಲ್ಲ ಮಾಡಿಬಿಟ್ಟು ಫೋಟೋ ತೆಗಿತಾವಳೆ ರೋಡಲ್ಲಿ. ನಾನು ಅವರೇ ಹೋಗಿ ಒಂದು ರೌಂಡ್ ಅದೆಲ್ಲಿ ಹೋಗ್ಬರ್ತೀವಿ ಬರೋದು. ತಗೋ, ಇದು 9ನೇದು ಗೈಸ್. ಇದು 9ನೇ ಚಾಲೆಂಜ್ ಆಗಿ ಯಾರ ಒಂದು ಕೊಟ್ಟವಳೆ. ಇದನ್ನು ನಾನು ಹಾಕ್ಕೊಂಡು ನಾನು ಬಂದಿದ್ದ ರೋಡಿಗೆ ಒಂದು ವಾಕ್ ಹೋಗ್ಬಿಟ್ಟು ಬರ್ಬೇಕಂತೆ. ಇಷ್ಟೆಲ್ಲ ಮಾಡಿದ್ದೀನಂತೆ, ಇದು ಮಾಡಲ್ವಾ? ಬನ್ನಿ ತಗೋ. ನೀನೆಲ್ಲೋ ನಾನಲ್ಲೇ. ನೋಡಲ್ಲೇ ಒಟ್ಟಿನಲ್ಲಿ ನನ್ನಂತೂ ಹುಚ್ಚಿ ಮಾಡಿದೆ. ನಡಿ ನಡಿ ನಡಿ. ಏನೋ ಮಾಡಿ ನಿಲ್ಸಿದ್ದೀನಿ ನೋಡಿ. ಸವಾಸ ಮಾಡಿ ಏನೇನು ಮಾಡಬೇಕು ಇನ್ನು ನಡಿ, ಇನ್ನೊಂದು ಸ್ವಲ್ಪ ಅಷ್ಟು ದೂರ ನಡಿಬೇಕು. ನೀನು ನನ್ನ ಹಿಂದೆಯಿಂದ ಬರ್ಬೇಕು. ಹಾಂ ನಾನು ಬರ್ತೀನಿ, ನಡಿ ನೀನು ನೋಡಿ. ಮುಂದೆನೇ ಇರಬೇಕು. ಹಾಂ ಇವಾಗ ಅಂಕಲ್ ನೋಡಿದ್ರೆ ಇನ್ನೂ ಈ ಗಾಡಿಗಂತ ನಡಿ ಸಾಕು, ಇಲ್ಲೇ ಗಾಡಿ ಇರೋದು. ಇಲ್ಲೇ ಗಾಡಿ ಇರೋದು, ಇಲ್ಲೇ ಗಾಡಿ ಇರೋಲ್ವಾ? ಹಾಂ ಅಷ್ಟೇ. ಫಸ್ಟ್ ಅದು ಬಿಡ್ಬೇಕಾಳು. ಇನ್ನು ಲಾಸ್ಟ್ ಒಂದಿದೆ ಗೈಸ್. 9ನೇ ಚಾಲೆಂಜು ಕೂಡ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನನ್ನ ಲೈಫಲ್ಲಿ ನಾನು ಈ ಥರ ಆಚೆ ಬಂದವಳು ಅಲ್ಲ. ಗೈಸ್ ಫೈನಲಿ ನೈಟ್ ರಿಮೂವ್ ಮಾಡಿದ್ದೀನಿ. ಸೊ ನನ್ನ ಸಮಾಧಾನ ಆಯಿತು ಅನಿಸುತ್ತೆ. ಸೀರಿಯಸ್ಲಿ ಯಾರೋ ಕಣ್ಣಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ ಡಾರ್ಲಿಂಗ್.
ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತೈತೆ. ಇನ್ನೂ ಹುಡುಗರು ಇಲ್ಲೇ ನಮ್ಮನ್ನೇ ನೋಡ್ತಾನೆ ಅವರೇ, ತರಕಾರಿ ಹುಡುಗರು. ಅಲ್ಲಿ ಅಲ್ವಾ ನೋಡಿ. ವಾಟ್ ಈಸ್ ದಿಸ್ ಗಾಯ್ಸ್? ಇದು ನನಗೆ ಯಾವುದು ಟಫ್ ಆಗಿರಲಿಲ್ಲ, ಇದು 10ನೇದು ಮಾತ್ರ ಟಫ್ ಆಗ್ತಿದೆ ನನಗೆ. ಸೊ ಯಾಕೆ ಇದು ನಾವು ಮೈಂಡಲ್ಲಿ ಬಂದಿದ್ದು ಈ ಥರ ಆಪ್ಷನ್ಸ್ ಕೊಡಬೇಕು ಅಂತ. ಸುಮ್ಮನೆ ಎಲ್ಲ ನೋಡ್ತಾ ಇರ್ತಾರೆ, ಎಣ್ಣೆ ತೊಗೊಂಡ್ರೆ ಹೆಣ್ಮಕ್ಳು ಎಣ್ಣೆ ತರ್ತಾರಂತವ್ರೆಲ್ಲ ಅಂದ್ಬಿಟ್ಟು ನೋಡ್ತಾ ಇರ್ತಾರಲ್ಲ. ಈಗ ನಾನು ಬರಲ್ಲ, ದೂರ ಇರ್ತೀನಿ, ನೀನು ಒಬ್ಬಳೇ ಹೋಗಿ ತರಬೇಕು. ಅದು ಬಿಟ್ಟರೆ ಅಲ್ಲಿ ಯಾವ ಹುಡುಗನಿಗೆ ಪ್ರಪೋಸ್ ಮಾಡ್ತೀನಿ ನಿಮಗೆ ಗೊತ್ತಿದ್ದು, ಹೋಗಿ ಯಾವ ಹುಡುಗನ ಬರುತ್ತೆ ಪ್ರಪೋಸ್ ಮಾಡಿ ಬರಬೇಕು. ಕೊಡ್ತಾ ಇದ್ದೀವಿ ಜಾಗನ ಫಸ್ಟ್ ಖಾಲಿ ಮಾಡ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಬರೋ ಅವರೆಲ್ಲ ನಮ್ಮನ್ನೇ ನೋಡ್ತಿದ್ದಾರೆ. 3ರಿಂದ 4 ಚಾಲೆಂಜು ಇದೇ ಒಂದು ಪ್ಲೇಸಲ್ಲಿ ಮಾಡಿದ್ದೀವಿ. ಸೊ ಡಿಫ್ರೆಂಟಾಗೆಲ್ಲ ಮಾಡಿದ್ದಾಳೆ. ಓಕೆ, ಇನ್ನೊಂದು ಚಾಲೆಂಜ್ ಇದೆ. ಒಂದು ಪ್ರಪೋಸ್ ಮಾಡೋದು, ಇನ್ನೊಂದು ಬಾರಲ್ಲಿ ಹೋಗಿ ಎಣ್ಣೆ ತೊಗೊಂಡ್ಬರೋದು. ಫಸ್ಟ್ನೇ ಆಪ್ಷನ್ಸ್ ಬೇಡ ನನಗೆ, ಪ್ರಪೋಸೇ ಮಾಡಿಬಿಡ್ತೀನಿ ಅಷ್ಟೇ. ಲವ್ ಯು ಅಂತ ಇಂಗ್ಲೀಷಲ್ಲಿ ಹೇಳಿಲ್ಲ ಅಂದರೆ ನನಗೆ ಹೇಳೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಬಟ್ ಚಾಲೆಂಜ್ ಅಲ್ವಾ, ಅಕ್ಸೆಪ್ಟ್ ಮಾಡ್ಕೊತೀನಿ. ಅಣ್ಣ ಅಂತನಾದರೂ ಹೇಳಿ ನನಗೆ ಪ್ರಪೋಸ್ ಮಾಡಿ. ಅಣ್ಣ ಅಂತ ಬಿಡೋದು, ಸುಮ್ಮನೆ ಹೋಗಿ ಪ್ರಪೋಸ್ ಮಾಡ್ಬೇಕು. ಒಟ್ಟಲ್ಲಿ ನೀವು ಪ್ರಪೋಸ್ ಮಾಡಬೇಕು ಅಂತ ಹೇಳಿದ್ಯಾ? ಮತ್ತೆ ಬರ್ಲಿಂಗ್ ಆಗಿದೆ, ಹಿಂಗೆ ಆಗುತ್ತೆ ಹೇಳ್ಬೇಕಾಗುತ್ತೆ. ಬಾ ಗಾಯ್ಸ್, ಇಲ್ಲಿ ತರಕಾರಿ ಅಣ್ಣ ಅವ್ರಿಗೆ ಪ್ರಪೋಸ್ ಮಾಡ್ತಾಳಂತೆ. ಸೊ ಇಲ್ಲಿ ಕರ್ಕೊಂಬಂದಿದ್ದಾಳೆ. ಏನಣ್ಣ ನಮ್ಮ ಹುಡುಗಿ ಏನೇ ಹೇಳ್ತಾಳೆ ಇನ್ನು ಮಾತಾಡುವಂತೆಲ್ಲ ಹೇಳಿದ್ದು. ಕ್ಯೂರಿಯಾಸಿಟಿಲಿದ್ದಾರೆ, ಏನೋ ಹೇಳ್ತಾರಲ್ಲ ಅಂತ. ನಾವು ಏನೋ ಒಂದು ಮಾಡಕ್ ಬಂದಿದ್ದೀವಿ, ಕಾಯ್ತಾನೆ ಮಾಡ್ಕೊಂಡು ಹೋಗೋಣ ಅಂತ. ಹೇಳ ವಿಡಿಯೋ ಮಾಡ್ತೀನಿ ಅಂಕಲ್ ಅಂತೆ. ಅಂಕಲ್ ಅಂತೆ. ಅಂಕಲ್ ಅಂದ್ರೆ ಆಗಲ್ಲ, ಅಂಕಲ್ ಅನ್ಬಾರ್ದು. ಹಿಂಗ್ ಬಂತಿದೆ, ಅಂಕಲ್ ಅನ್ಬಾರ್ದು. ಅಂಕಲ್ ಅನ್ಬೇಕು ಅಲ್ವಾ? ಅಂಕಲ್ ಅನ್ಬಾರ್ದು. ಅಂಕಲ್ ಅನ್ಬಿಟ್ಟು ನೀನು ಏನು ಮಾತು ಹೇಳೋದು ಮತ್ತೆ? ಆಂಟಿ ಅಲ್ಲ, ಹಂಗೆಲ್ಲ ಅನ್ಬಾರ್ದು. ಅಪ್ಪ ಅಂತೆ ಅವರೇ ಹೇಳ್ತಿದ್ದಾರೆ, ಅಪ್ಪ ಅನ್ಲ. ನೋ ವೇ, ಚಾನ್ಸೇ ಇಲ್ಲ. ಅಯ್ಯೋ ಅಯ್ಯೋ, ಪ್ಲೀಸ್ ಕಲ್ಪನೆ ಮಾಡಕ್ ಬಿಡಿ ನಮ್ಮನ್ನು. ಗೈಸ್, ಇದು 10ನೇ ಚಾಲೆಂಜ್ ಆಗಿದೆ. ಸೊ 10ನೇ ಚಾಲೆಂಜು ಕೂಡ ನಾನು ಸಕ್ಸಸ್ಫುಲಿಯಾಗಿ ನಾನು ಕಂಪ್ಲೀಟ್ ಮಾಡುವೇನು. ಧೈರ್ಯ ಸಾಕಾಗುತ್ತಿಲ್ಲ. ಅವಳು ಕೆಲಸ ಕೊಡ್ಬೇಕಾಯ್ತು ಜೋರಾಗಿ, ಏನು ಕೆಲಸ ಸಿಗ್ತಾರೆ. ಕ್ಯೂರಿಯಾಸಿಟಿ ಇಲ್ಲವ್ರೆ, ಏನಿ ಹುಡುಗಿರು ಹಿಂಗಾಡ್ತವ್ರೆ ಅಂತ. ನೀನು ಹೇಳಲ್ಲ, ಅದು ಆಗಲ್ಲ. ಹೇಳ್ತೀನಿ, ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಅದನ್ನು ಮಾಡೋಕ್ಕಾಗಲ್ಲ, ಜಸ್ಟ್ ಮಾತ್ರ. ಸ್ವಲ್ಪ ದೂರ ಹೇಳ್ತೀನಿ. ಅದೇನು ಗೊತ್ತಾ, ನಮ್ಮದು ಅದೆಲ್ಲ ಹೇಳಂಗಿಲ್ಲ ಹಂಗೆ. ಐ ಲವ್ ಯು. ಇಲ್ಲ, ಫೂಲೇನಿಲ್ಲ. ಇನ್ನೊಂದ್ಸಲ ಹೇಳಿ. ಅಣ್ಣ ಅಯ್ಯೋ, ಐ ಲವ್ ಯು. ಸೊ 10ನೇ ಚಾಲೆಂಜ್ ಕೂಡ ಸಕ್ಸಸ್. 10ನೇ ಪಾಪ ನಿನ್ ಹೇಳಿದ್ದು ಸರಿ ಇಲ್ಲ, ಅವ್ರಿಗೆ ಇಂಪ್ರೆಸ್ ಆಗಿಲ್ಲ ತಾನೆ. ನಿಜ ಹೇಳಿ, ನಿಮ್ಮ ಈ ತರಕಾರಿ ಮೇಲೆ ಅನ್ಹಿಟ್ಟು ಹೇಳಿ ಆಗಿದ್ದು. ಅಣ್ಣ ಇಂಪ್ರೆಸ್ ಆಗಿಲ್ಲ ತಾನೆ, ಸುಮ್ಮನೆ ಏನು. 10ನೇ ಚಾಲೆಂಜಲ್ಲಿ ಸಕ್ಸಸ್ಫುಲಿಯಾಗಿ ಕಂಪ್ಲೀಟ್ ಮಾಡಿದ್ದೇನೆ. ಸೊ ಎಲ್ಲ ಚಾಲೆಂಜನ್ನು ಕೂಡ ಕಂಪ್ಲೀಟಾಗಿ ಮಾಡಿದ್ದೇನೆ.
ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಬ್ಲಾಗ್ನ ನೋಡಿದ್ದಕ್ಕೆ. ತುಂಬಾ ಕಾಮಿಡಿಯಾಗಿತ್ತು ಮತ್ತು ಸಸ್ಪೆನ್ಸ್ ಆಗಿತ್ತು, ಥ್ರಿಲ್ ಆಗಿತ್ತು, ಮಾಡಬಾರ್ದನ್ನೆಲ್ಲ ಮಾಡಿಸಿದ್ದಾಳೆ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಓಕೆ ಗೈಸ್, ಈ ವ್ಲಾಗು ನಿಮಗೆ ತುಂಬಾ ಅಂದರೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಫನ್ನಿಯಾಗಿ ವಿಡಿಯೋ ಮಾಡ್ತಿದ್ದೀನಿ. ಇದೆಲ್ಲ ಪ್ಲಾನಿಂಗು ನಮ್ಮ ಡಾರ್ಲಿಂಗ್ದು. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಬೇಜಾರಾಗಿಲ್ವಾ? ಬೇಜಾರ ನನಗೆ ಇದೆಲ್ಲ ಒಂದು ಮ್ಯಾಟ್ರಾ? ತರಕಾರಿ ಹಣ್ಣು ಸರಿಬಿಟ್ಟು ನಾನು ನೋಡಿ ಗೈಸ್, ನಾನು ಹೇಳ್ದೆ ಏನು ಇಂಪ್ರೆಸ್ ಆಗಲಿಲ್ಲ, ಹಂಗೆ ಹಿಂಗೆ ತಂದು ನಾನು ನೋಡಿದೆ ಆ ಮಗದಲ್ಲಿ ಶಾಕು. ಶಾಕಲ್ಲ ಲವ್ವೇ ಬಿಡ್ತು ಅವ್ರಿಗೆ. ಸುಮ್ಮನೆ ಈ ಕಡೆ ಬರೋದೇ ಇಲ್ಲ. ಆಗಿಲ್ಲ ಅವ್ರಿಗೆ ಒಂಥರ ಆಗಿ ಟಚ್ ಆಯಿತು. ಸೊ ಅದಕ್ಕೆ ಅವ್ರಿಗೆ ಏನು ಮಾತಾಡಿ. ಅಯ್ಯೋ ಓಕೆ ಗೈಸ್, ಈ ಬ್ಲಾಗ್ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಹೋದ ಬ್ಲಾಗ್ನಲ್ಲೆಲ್ಲ ಹೇಳ್ತಿದ್ದೀನಿ, ನಾನು ಹೇಳಿದ್ದೆ ಚಾಲೆಂಜ್ ವಿಡಿಯೋ ಮಾಡ್ತೀನಿ ಅಂತ. ಸೊ ಈ ವಿಡಿಯೋದಲ್ಲಿ ನಾವು 10 ಚಾಲೆಂಜ್ಗಳನ್ನ ಮಾಡಿ ನಿಮ್ಮ ನಗ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ರಿಗೂ ಲವ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬೈ ಬಾಯ್. ಬಾಯ್. ನೀವೇನು ಇದಂತೂ ತುಂಬ ಕಾಮಿಡಿ, ತುಂಬ ಖುಷಿ ಆಯಿತು. ಬಟ್ ನಿನ್ನ ನೈಟ್ ಯಾಕಂತೂ ನನಗೆ ತುಂಬ ಖುಷಿ ಆಯಿತು. ಗೈಸ್, ನನಗೆ ಅಂತವಳೆ ನೀನು ಆ ಚಾಲೆಂಜ್ ಮಾಡಲ್ಲ ಬಿಡು ಅಂತ ಹಾಕೊಂಡಿದ್ದೆ ಈ ನೈಟ್. ನಾನು ತಲೆಗೆ ಆಯಿಲ್ ಹಾಕೊಂಡೆ ಔಟ್ಸೈಡ್ ಬರಲ್ಲ, ನೈಟ್ ಹಾಕೊಂಡು ನೀನು ಆಚೆ ಬರ್ತೀಯ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಬಟ್ ಅದು ಒಂದಲ್ಲ, ಸೊ ಅದೇ ಒಂದು ದೊಡ್ಡ ಚಾಲೆಂಜ್ ಥರ. ಅದರಲ್ಲಿ ಬಸ್ಸಲ್ಲಿ ಕಳಿಸಿದ್ದೀನಿ ಶಾಪಿಂಗ್